ಎಲ್ಲರಿಗೂ ನಮಸ್ಕಾರ. ಇವತ್ತು ಹಲಸಿನಕಾಯಿಯಿಂದ ಮಾಡುವಂತಹ 2 ಬಗೆಯ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಹಲಸಿನಕಾಯಿಯದ್ದು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಹಲಸಿನಕಾಯಿಯನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ಅದರ ಬೀಜ ಬೆಳೆದಿರಬೇಕು, ಜಾಸ್ತಿ ಬೆಳೆದಿರಬಾರ್ದು, ಸ್ವಲ್ಪ ಬೆಳೆದಿರಬೇಕು. ಅಂಥ ಹಲಸಿನಕಾಯಿಯದ್ದು ಕಬಾಬ್ ಚೆನ್ನಾಗಿ ಆಗ್ತದೆ. ಈಗ ನಾನು ಇದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. 10 ನಿಮಿಷ ನೀರಿನಲ್ಲಿ ಹಾಕಿಡಬೇಕು, ಇಲ್ಲ ಇದರದ್ದು ಹಲಸಿನಕಾಯಿ ಸ್ವಲ್ಪ ಕಪ್ಪಾಗ್ತದೆ. ಈಗ ಇದನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ತುಂಡು ಮಾಡಿ ತಗೊಳ್ಬೇಕು. ಆದಷ್ಟು ಸಣ್ಣಗೆ ತುಂಡು ಮಾಡಿದರೆ ಕಬಾಬ್ ಕೂಡ ಚೆನ್ನಾಗಿ ಆಗ್ತದೆ. ಈಗ ನಾನು ಇದನ್ನು ಕಟ್ ಮಾಡಿ ಬೇಯಿಸಿಕೊಂಡು ತಗೊಳ್ತೇನೆ. ಈಗ ನೋಡಿ, ತುಂಡು ಇಷ್ಟು ದೊಡ್ಡದು ಮಾಡ್ತಾ ಇದ್ದೇನೆ ನೋಡಿ. ಇದಕ್ಕಿಂತ ಸಣ್ಣ ತುಂಡು ಬೇಕಿದ್ರೂ ಮಾಡ್ಬೋದು. ಈಗ ಇದನ್ನೆಲ್ಲವನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬೇಯಿಸಿ ತಗೊಳ್ಬೇಕು. ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಬೇಕಿದ್ರೂ ಬೇಯಿಸಿಕೊಳ್ಬೋದು. ನಾನೀಗ ಬೇಯಿಸಿ ತಂದಿದ್ದೇನೆ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಕೊಂಡೇ ಬೇಯಿಸಿದ್ದೇನೆ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಚಮಚ ಆಗುವಷ್ಟು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಮೆಣಸಿನ ಹುಡಿ ತುಂಬ ಖಾರ ಇದೆ, ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಬೋದು. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ, 1 ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು 2 ಚಮಚ ಆಗುವಷ್ಟು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರಲ್ಲೇ ನೀವು ಇದನ್ನು ಕಲಸಿಕೊಂಡ್ರೂ ಆಗ್ತದೆ. ನಾನೀಗ 2 ಚಮಚ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. ಸ್ವಲ್ಪ ಹುಳಿ ಮೊಸರನ್ನೇ ಹಾಕಿದ್ದೇನೆ. ಹಾಗೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಉಪ್ಪು ತಾಗಿರದಿದ್ದರೆ ಉಪ್ಪು ಹಾಕ್ಕೊಳ್ಬೇಕು. ಈಗ ಇದರಲ್ಲಿ ಬೇಯಿಸಿಟ್ಟ ಹಲಸಿನಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿ ಆಗಿದೆ. ಮಿಕ್ಸ್ ಮಾಡಿ ಆದಮೇಲೆ ಒಂದು 10 ನಿಮಿಷ ಅದನ್ನು ಹಾಗೆ ಪಕ್ಕದಲ್ಲಿ ಇಡಬೇಕು. ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ತಾಗಿದರೆ ರುಚಿಯಾಗಿ ಆಗ್ತದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ಬೇಕು. ಹಾಗೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಆಗ್ತದೆ. ನಿಮ್ಮಲ್ಲಿ ಯಾವ ಹಿಟ್ಟು ಇದೆ ಅದನ್ನು ನೀವು ಹಾಕ್ಕೊಳ್ಬೋದು. ಈಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಗಂಟಿಲ್ಲದ ಥರ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲೆ ಹಚ್ಚಿಟ್ಟ ಹಲಸಿನಕಾಯಿ ತುಂಡುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೋಟಿಂಗ್ ಆಗಬೇಕು ನೋಡಿ, ಆ ಥರ ನೀವು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಬೇಕಿದ್ರೆ 10 ನಿಮಿಷ ನೀವು ಇದನ್ನು ಇಡ್ಬೋದು. ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದ ಮೇಲೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಈಗ ಒಂದೊಂದಾಗಿ ಹಲಸಿನಕಾಯಿಯ ತುಂಡುಗಳನ್ನು ಎಣ್ಣೆಯಲ್ಲಿ ಬಿಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದನ್ನು ಸ್ವಲ್ಪ ತಿರುಗಿಸಬೇಕು. ಹಲಸಿನಕಾಯಿಯನ್ನು ಮೊದಲೇ ಬೇಯಿಸಿರುವುದರಿಂದ ಇದು ಫ್ರೈ ಮಾಡಲಿಕ್ಕೆ ಜಾಸ್ತಿ ಹೊತ್ತು ಹಿಡಿಯುವುದಿಲ್ಲ. ಸ್ವಲ್ಪ ಕ್ರಿಸ್ಪಿ ಆದ ಹಾಗೆ ತೆಗೆದ್ರೆ ಆಯಿತು. ಈಗ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಈಗ ಇದನ್ನು ತೆಗೆದ್ರೆ ಆಯಿತು. ರುಚಿಯಾದ ಹಲಸಿನಕಾಯಿಯ ಕಬಾಬ್ ರೆಡಿ ಆಗ್ತದೆ. ಒಂದು ಸಾರಿ ಈ ಥರದ ಕಬಾಬ್ ಮಾಡಿ ನೋಡಿ, ಊಟಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ಚಾದ ಜೊತೆ ಬೇಕಿದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿ ಆಗಿರ್ತದೆ. ಇದೇ ಥರ ಎಲ್ಲ ಹಲಸಿನಕಾಯಿಯನ್ನು ಫ್ರೈ ಮಾಡಿ ತೊಗೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ರುಚಿ ಇರ್ತದೆ. ಈಗ ಹಲಸಿನಕಾಯಿಯ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಬೆಳೆದ ಹಲಸಿನಕಾಯಿಯನ್ನು ತಗೊಳ್ಬೇಕು. ಅದನ್ನು ಹಲಸಿನಕಾಯಿಯ ಸೊಳೆಯನ್ನೆಲ್ಲ ತೆಗೆದು ಬೀಜ ಎಲ್ಲ ಬೇರ್ಪಡಿಸಿ ಕ್ಲೀನ್ ಮಾಡಿ ತಗೊಳ್ಬೇಕು. ಈಗ ನಾನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ ನೋಡಿ. ಈಗ ಇದನ್ನು ತೆಳ್ಳಗೆ ಕಟ್ ಮಾಡಿ ತಗೊಳ್ಬೇಕು. ಕಟ್ ಮಾಡಿ ತಗೊಂಡಿದ್ದೇನೆ. ಕಟ್ ಮಾಡಿ ಆದಮೇಲೆ ಇದನ್ನೊಂದು ಕಾಟನ್ ಬಟ್ಟೆಯಲ್ಲಿ ಹರಡಬೇಕು. 10 ನಿಮಿಷ ಹೀಗೆ ಹರಡೋದ್ರಿಂದ ಅದರಲ್ಲಿದ್ದ ನೀರಿನ ಅಂಶ ಎಲ್ಲ ಹೋಗ್ತದೆ. ಈಗ 10 ನಿಮಿಷ ಆದಮೇಲೆ ಇದನ್ನು ಫ್ರೈ ಮಾಡೋದು. ಒಲೆ ಮೇಲೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ನೋಡ್ಕೊಳ್ಬೇಕು. ಬಿಸಿ ಆದಮೇಲೆ ಕಟ್ ಮಾಡಿಟ್ಟ ಹಲಸಿನಕಾಯಿಯನ್ನು ಹಾಕ್ಕೊಂಡು ಮೀಡಿಯಂ ಉರಿಯಲ್ಲಿ ಇದನ್ನು ಹುರಿಬೇಕು. ಒಂದು 2 ನಿಮಿಷ ಆದಮೇಲೆ ಚೆನ್ನಾಗಿ ಒಂದು ಸಾರಿ ಮಗುಚಬೇಕು. ಸ್ವಲ್ಪ ಕ್ರಿಸ್ಪಿ ಆಗ್ತಾ ಬಂದ ಹಾಗೆ ಇದರಲ್ಲಿ 2 ಚಮಚ ಆಗುವಷ್ಟು ಉಪ್ಪು ನೀರನ್ನು ಹಾಕ್ಕೊಳ್ಬೇಕು. ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ಮಗುಚಬೇಕು. ಎಣ್ಣೆಯಲ್ಲಿ ಗುಳ್ಳೆಗಳು ಬರೋದು ಕಡಿಮೆ ಆಗ್ತಾ ಬರ್ತದೆ. ಆವಾಗ ಇದು ಕ್ರಿಸ್ಪಿ ಆಗಿದೆ ಅಂತ ಲೆಕ್ಕ ನೋಡಿ. ಆಮೇಲೆ ತೆಗೆದ್ರೆ ಆಯಿತು. ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ತೆಗಿಬೇಕು. ರುಚಿಯಾದ ಹಲಸಿನಕಾಯಿಯ ಚಿಪ್ಸ್ ಕೂಡ ರೆಡಿ ಆಗ್ತದೆ.
ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಈಗ ತೆಗಿತಾ ಇದ್ದೇನೆ. ನಿಮಗೆ ಖಾರ ಬೇಕಿದ್ರೆ ಮೆಣಸಿನ ಹುಡಿಯನ್ನು ಹಾಕೊಂಡು ಮಿಕ್ಸ್ ಮಾಡಿ ಇಡ್ಬೋದು. ಮೆಣಸಿನ ಹುಡಿ ಎಲ್ಲ ಹಾಕದೆ ತಿನ್ಲಿಕ್ಕೂ ಆಗ್ತದೆ. ಮತ್ತೆ ಚಾಟ್ ಮಸಾಲೆ ಇದ್ರೆ ಅದನ್ನು ಹಾಕೊಂಡ್ರೂ ಆಗ್ತದೆ ನೋಡಿ. ತುಂಬಾನೇ ರುಚಿಯಾಗಿರ್ತದೆ. ಈಗ ರುಚಿಯಾದ ಹಲಸಿನಕಾಯಿಯ ಚಿಪ್ಸ್ ರೆಡಿಯಾಗಿದೆ. ಹಲಸಿನಕಾಯಿಯಿಂದ ಮಾಡುವ ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.